ದಾವಣಗೆರೆಯಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ರಿಂದ ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಯಿತು. ದಾವಣಗೆರೆಯಲ್ಲಿ ಹೆಚ್ಚಾಯಿತು ಪುಡಿ ರೌಡಿಗಳ ಹಾವಳಿ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ರಿಂದ ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಯಿತು. ಯಾರಾದರೂ ಬಾಲ ಬಿಚ್ಚಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಲಾಯಿತು. ರೌಡಿಗಳ ಲಿಸ್ಟ್ನಲ್ಲಿ ಮಹಾನಗರ ಪಾಲಿಕೆ ಸದಸ್ಯನು ಕೂಡ ಭಾಗಿಯಾಗಿರುವಂಥದ್ದು. ಮೊಟ್ಬಳ್ ಸೀನಾ ಅಲಿಯಾಸ್ ಶ್ರೀನಿವಾಸ್ಗೆ ಎಸ್ಪಿ ಉಮಾ ಪ್ರಶಾಂತ್ ವಾರ್ನಿಂಗ್ ನೀಡಿದ್ದಾರೆ. ಪರೇಡ್ ನಡೆಸಲಾಯಿತು. ಇನ್ನು ಈ ಪರೇಡ್ನಲ್ಲಿ 20ಕ್ಕೂ ಹೆಚ್ಚು ರೌಡಿಗಳು ಹಾಜರಾಗಿದ್ರು. ಈ ವೇಳೆ ಎಸ್ಪಿ ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬುದ್ಧಿ ಅಥವಾ ಮೈಂಡಲ್ಲಿ ಆ ಥರದ್ದಿದ್ರೆ ನಮಗೆ ಗೊತ್ತಾಗುತ್ತೆ. ನೀವು ಈಗ ಕಾರ್ಪೊರೇಟರ್ ರೌಡಿಸಮ್ದು ಬುದ್ಧಿ ಅಥವಾ ಮೈಂಡಲ್ಲಿ ಆ ಥರದ್ದಿದ್ರೆ ನಮಗೆ ಗೊತ್ತಾಗುತ್ತೆ. ನೀವು ಈಗ ಕಾರ್ಪೊರೇಟರ್ ಆಗಿದ್ದೀರಿ ಅಂತ ಹೇಳಿಬಿಟ್ಟು ನಾವು ಏನು ನಿಮ್ಮ ಮೇಲೆ ನಿಗಾ ಅಂತೂ ಯಾವಾಗ ಕೂಡ ಇಟ್ಟಿದ್ದೀವಿ. ಎಷ್ಟು ಕೇಸ್ ಆಗಿದೆ ಕೂಡ ನಿಮಗೆ ಗೊತ್ತಿದೆ. ನೀವು ಸುಮ್ಮನೆ ಇದ್ದು ನಿಮ್ಮ ಹುಡುಗರ ಮೂಲಕ ಕೂಡ ಬೇರೆ ಥರ ಆ್ಯಕ್ಟಿವಿಟೀಸ್ ಆದರೆ ಸುಮ್ಮನೆ ಬರೋಕ್ಕಾಗಲ್ಲ. ನೀವೇ ಫಸ್ಟು ಒಳಗೆ ಹೋಗ್ತೀರ, ಗೊತ್ತಾಯ್ತಲ್ಲ. ಮತ್ತು ಬೇರೆದು ರಿಯಲ್ ಎಸ್ಟೇಟು ಸೆಟ್ಲ್ಮೆಂಟು ಅದರಲ್ಲಿ ಎಲ್ಲ ಇದ್ದೀರಿ. ನಮಗೆ ಕಂಪ್ಲೇಂಟ್ಸ್ ಬಂದರೆ ನಿಮಗೆ ಒಳಗೆ ಹಾಕ್ತೀವಿ. ಆ ಥರದ್ದೆಲ್ಲ ಮಾಡಬಾರ್ದು, ಗೊತ್ತಾಯ್ತಲ್ಲ. ಎಷ್ಟು 394 ಯಾವಾಗಾಗಿದೆ? ಏನು ಮಾಡಿದ್ದಾನೆ? ಸ್ವಾತಂತ್ರ್ಯ ಇಲ್ವಾ? ಅವರ ವೈಯಕ್ತಿಕ ಸ್ವಾತಂತ್ರ್ಯ ವೈಯಕ್ತಿಕ ಹಕ್ಕು ಇದೆಯಾ ಇಲ್ವಾ? ಅದನ್ನು ಕೇಳೋಕ್ಕೆ ನೀವ್ಯಾರು? ಏನಾದ್ರು ತೊಂದರೆ ಆಗ್ತಾಯಿದೆ, ಬೇರೆ ಸಮಸ್ಯೆ ಆಗ್ತಾಯಿದೆ ಅಂದರೆ ಪೊಲೀಸರಿದ್ದಾರೆ, ಪೊಲೀಸರಿಗೆ ಹೇಳ್ಬೇಕು, ಗೊತ್ತಾಯ್ತಲ್ಲ. ನೀವೆಲ್ಲ ದೊಡ್ಡ ಹೀರೋಗಳು ಅಂದ್ಕೊಂಡಿದ್ದೀರ? ಹಾಂ, ತಪ್ಪಾಯ್ತಂದ್ರೆ ನೀವು ಯಾಕೆ ಈ ಥರ ಕೆಲಸ ಮಾಡೋದು? ನೆಕ್ಸ್ಟ್ ತಿಪ್ಪೇಶನ್ 13ರಲ್ಲಿ ಕೇಸ್ ಆಗಿದೆ. ಮಾರಪ್ಪ